ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬ. ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು. ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ. ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ. ಫಲಮಾಗು ಒಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗು ಕಟ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಮಕ್ಕಳೇ, ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ್ ಡಿ.ಎಂ. ಅಂತ ಹೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಿಮ್ಮ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಗದ್ಯ ಭಾಗವನ್ನ ಅಭ್ಯಾಸ ಮಾಡೋಣ. ಮಕ್ಕಳೇ, ನಾವೆಲ್ಲ ಸಾಕಷ್ಟು ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು ಅಂತೇಳಿ ಬೇರೆ ಬೇರೆ ದಾರಿಯನ್ನ ಹಿಡ್ಕೊಂಡು ದುಡ್ಡನ್ನ ಗಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ, ಹೌದಲ್ವಾ? ಈಗ ನಮ್ಮ ಉದ್ದೇಶ ಏನು? ನೀವು ಶಾಲೆಗೆ ಒಂದು ವಿದ್ಯಾಭ್ಯಾಸ ಮಾಡೋ ಉದ್ದೇಶ ಏನು? ಜ್ಞಾನವನ್ನ ಕಲಿಬೇಕು, ಮುಂದೆ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗವನ್ನ ಅನುಸರಿಸಬೇಕು. ವಿದ್ಯಾಭ್ಯಾಸ ಮಾಡಿದ್ರೆ ಏನಾದ್ರೂ ಒಂದು ನೌಕರಿ ಸಿಗುತ್ತೆ, ಮತ್ತೆ ಜ್ಞಾನ ಬೆಳೆಯುತ್ತೆ,
ಆ ನೌಕರಿಯ ಮೂಲಕ ನಾವೇಗಾದ್ರೂ ಮಾಡಿ ನಮ್ಮ ಜೀವನವನ್ನು ನಾವು ಏನೋ ಬದುಕಬಹುದು, ಸಾರ್ಥಕ ಮಾಡ್ಕೋಬಹುದು ಅನ್ನೋ ಉದ್ದೇಶಕ್ಕೆ ನೀವೆಲ್ಲ ಶಾಲೆಗೆ ಹೋಗ್ತಾ ಇದ್ದೀರಾ. ನಾವು ಅಷ್ಟೇ ನಿಮಗೆ ಬಂದು ಶಾಲೆಯಲ್ಲಿ ಪಾಠ ಮಾಡಿದ್ರೂ ಕೂಡ ನಮ್ಮ ಸ್ವಾರ್ಥನೂ ಕೂಡ ಬಂದಿದೆ. ಸರ್ಕಾರ ಸಂಬಳವನ್ನ ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಬಂದು ನಿಮಗೆ ಪಾಠವನ್ನ ಹೇಳ್ಕೊಡ್ತೀವಿ ಮಕ್ಕಳೇ. ಹಾಗೆ ಅದ್ರ ಜೊತೆಗೆ ಬೇರೆ ಬೇರೆ ಮಾರ್ಗವನ್ನು ಇಟ್ಕೊಂಡು ಸಾಕಷ್ಟು ಆಸ್ತಿಯನ್ನ ಮಾಡೋದಿಕ್ಕೆ, ದುಡ್ಡನ್ನ ಮಾಡೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಈ ಗದ್ಯ ಭಾಗದಲ್ಲಿ ಒಬ್ಬ ಸಾಧಕನ ವಿಚಾರವಾಗಿರ್ತಕ್ಕಂಥದ್ದು, ಅವರು ತನ್ನ ಗಳಿಕೆಯ ಎಷ್ಟು ಹಣ ಇತ್ತು ಅಷ್ಟನ್ನು ಮಾತ್ರ ಮಾಡ್ಕೊಡ್ತಾ ಇದ್ರು. ಬೇರೆ ರೀತಿ ಬರ್ತಕ್ಕಂಥ ದುಡ್ಡನ್ನ ಸ್ವೀಕರಿಸ್ತಾ ಇರ್ಲಿಲ್ಲ. ಅವ್ರ ಜೀವನ ಸಾಧಕವಾಗಿತ್ತು. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂಥರ ಕಥೆ ಬರುತ್ತಲ್ಲಿ. ಅವ್ರ ಕಥೆ ಅಂದ್ರೆ ನಿಜಾಂಶ. ಲಾಲ್ ಬಹದ್ದೂರ್ ಶಾಸ್ತ್ರಿ ಗೊತ್ತಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು. ಆ ಸಂದರ್ಭದಲ್ಲಿ ಒಬ್ರು ಅವ್ರ ಮನೆಗೆ ದುಡ್ಡು ಬೇಕು ಅಂತ ಸಹಾಯಕ್ಕೆ ಬಂದ್ರಂತೆ. ಬಂದಂತ ಸಂದರ್ಭದಲ್ಲಿ ನಾವು ಸಾಲ ಕೇಳಿದ್ರಂತೆ. ಶಾಸ್ತ್ರಿ ಅವರು ಸಾಲ ನನ್ನ ಹತ್ರ ದುಡ್ಡಿಲ್ಲಪ್ಪ ಅಂತ ಹೇಳ್ತಿರುತ್ತೆ. ಯಾವಾಗ ದೇಶದ ಪ್ರಧಾನಮಂತ್ರಿ ಆದಾಗ, ಪ್ರಧಾನಮಂತ್ರಿ ಅಂದ್ರೆ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯ ಹುದ್ದೆಯನ್ನ ಬಿಟ್ರೆ ಎರಡನೇ ಹುದ್ದೆನೆ ಯಾರ್ದು? ಪ್ರಧಾನಮಂತ್ರಿಯವ್ರದು. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರಂತೆ. ಆ ಸಂದರ್ಭದಲ್ಲಿ ಅವ್ರ ಹೆಂಡತಿಯನ್ನ ಕೇಳಿದಾಗ ಅವ್ರ ಹೆಂಡತಿ ಸ್ವಲ್ಪ ದುಡ್ಡನ್ನ ಸಾಲವಾಗಿ ಕೊಟ್ಟರಂತೆ. ಸಾಲ ಇಸ್ಕೊಂಡು ಹೋಗ್ತಾನೆ. ಹೋದಾದ್ಮೇಲೆ ಈ ದುಡ್ಡು ನಿನಗೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಅವಳು ಹೇಳಿದಂತೆ, ನೀವು ಪ್ರತಿನಿತ್ಯ ನನಗೆ ಕೆಲಸಕ್ಕೆ ಅಂದ್ರೆ ಖರ್ಚಿ ದುಡ್ಡು ಕೊಡ್ತಿದ್ರಲ್ಲ, ಅದರಲ್ಲಿ ಸಂಗ್ರಹ ಮಾಡಿಕೊಂಡು ಇಟ್ಕೊಂಡಿದ್ದೆ. ಆ ದುಡ್ಡನ್ನ ಅవి ಸಾಲ ಕೊಟ್ಟೆ ಅಂತ ಹೇಳಿದ್ರು. ಆವಾಗ ಪ್ರಧಾನಿಯವರು ಸರ್ಕಾರಕ್ಕೊಂದು ಪತ್ರ ಬರೆದರು, ನನಗೆ ನೀವು ಕೊಡ್ತಕ್ಕಂಥ ದುಡ್ಡು ಜಾಸ್ತಿ ಆಯ್ತು ಸಂಬಳ, ಅದ್ರಾಗೆ ಸ್ವಲ್ಪ ಕಡಿಮೆ ಕೊಡ್ರಿ ಅಂತ ಹೇಳಿ ತಿಂಗಳಿಗೆ 2,000 ಕಡಿಮೆ ಕೊಡ್ರಿ ಅಂತ ಪತ್ರ ಇದು. ಇದರ ನಾನು ಹೇಳಿದ ಅರ್ಥದ ವಿಷಯ ಅಂದ್ರೆ ಅವರಿಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ದುಡ್ಡು ಸಾಕು, ಉಳಿದಿರ್ತಕ್ಕಂಥ ದುಡ್ಡು ನಮಗೆ ಬೇಡ ಎಂತಕ್ಕಂಥ ತೀರ್ಮಾನಕ್ಕೆ ಬಂದೊಬ್ರು. ಅದೇ ರೀತಿ ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂಥವರೊಬ್ರು DVG ಅಂತೇಳಿ, ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಒಳ್ಳೆ ಸಾಹಿತಿ, ಸಾಕಷ್ಟು ಗ್ರಂಥವನ್ನ ಬರೆದಿರ್ತಕ್ಕಂಥವ್ರು. ನಾವು ಮುಂಗುತಿ ಮನ ಕಗ್ಗ ಅಂತ ಕರಿತೀವಿ. ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹೂವಾಗು ಬೆಟ್ಟದಡಿ ಬೆಟ್ಟದಡಿ ಎಲ್ಲರೊಳಗೊಂದಾಗು ಮುಂಗುತಿಮ್ಮ ಅಂತೇಳಿ, ಮುಂಗುತಿಮ್ಮ ಅಂತ ಹೇಳಿ ಬರುತ್ತೆ. ಅವರು ಮುಂಗುತಿಮ್ಮನದವರ ಒಂದು ಇದು ಕಾವ್ಯನಾಮ. ಅವರು ವಿಚಾರವಾಗಿ ಇರ್ತಕ್ಕಂಥ ಒಂದು ಗದ್ಯ ಭಾಗನೆ ಸಾರ್ಥಕ ಬದುಕಿನ ಸಾಧಕ ಅಂತೇಳಿ. ಗದ್ಯ 4 ಸಾರ್ಥಕ ಬದುಕಿನ ಸಾಧಕ. ಸಾರ್ಥಕ ಬದುಕಿನ ಸಾಧಕ. ಈ ಗದ್ಯಭಾಗವನ್ನ ಬರೆದಿರ್ತಕ್ಕಂಥ ಲೇಖಕರು ಲಕ್ಷ್ಮೀನಾರಾಯಣ ಭಟ್ಟ. ಲೇಖಕರು ಲಕ್ಷ್ಮೀ ನಾರಾಯಣ ಭಟ್ಟ ಎಂತಕ್ಕಂಥವರು ಲೇಖಕರು. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಲೇಖಕರ ಪರಿಚಯ 3 ಹಂತದ್ದು ಕ್ವಶನ್ ಇರುತ್ತೆ. ಒಂದು ಗದ್ಯ ಭಾಗದಿರುತ್ತೆ, ಇನ್ನೊಂದು ಪದ್ಯ ಭಾಗದಿರುತ್ತೆ. ಹಾಗಾಗಿ ಮೊದಲ ಕುರಿ ಪರಿಚಯವನ್ನು ಮಾಡಿಕೊಂಡು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು 29/10/1936 ಶಿವಮೊಗ್ಗದಲ್ಲಿ ಜನಿಸ್ತಾರೆ. ತಂದೆ ಶಿವರಾಮ್ ಭಟ್ಟ, ತಾಯಿ ಮೂಕಾಂಬಿಕೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಾಕಾರ, ಸಮರ್ಥ ಅನುವಾದಕ ಹಾಗೂ ವಿದ್ವಾಂಸ ಮತ್ತು ವಾಗ್ಮಿ ಆಗಿದ್ದರು. ಇವರ ಕವನ ಸಂಕಲನಗಳು ವೃತ್ತ, ಚಿತ್ರಕೂಟ, ಸುಳಿ. ಇವರ ಪ್ರಸಿದ್ಧ ಧ್ವನಿ ಸುಳಿಗಳು ದೀಪಿಕಾ, ಭಾವಸಂಗಮ, ಒಂದೇ ಬರ್ತಾವ ಕಾಲು, ಬಾರೋ ಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಮಕ್ಕಳ ಧ್ವನಿ ಸುಳಿಗಳು ನಂದನ,
ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವು. ಇವರ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನ ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ಗುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಇವೆಲ್ಲವೂ ದೊರಕಿದವೆ. ಲೇಖಕರ ಹೆಸರು ಲಕ್ಷ್ಮೀನಾರಾಯಣ ಭಟ್ಟ. ಇವರ ಕಾಲ 1936. ಇವರ ಜನ್ಮ ಸ್ಥಳ ಶಿವಮೊಗ್ಗ. ಇವರ ಬರೆಯತಕ್ಕಂಥ ಕೃತಿಗಳು ಸುತ್ತ, ಚಿತ್ರಕೂಟ, ಸುಳಿ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಆಮೇಲೆ ಸಾಹಿತ್ಯ ರತ್ನ ಸಂಪುಟ, ಸಾಹಿತ್ಯ ರತ್ನ ಸಂಪುಟ ಇರ್ತಕ್ಕಂಥ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ. ಅಲ್ಲಿ ಇವರು ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮುಂತಾದ ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರಕಿದ್ದಾವೆ. ಯಾರಿಗೆ? ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟರಿಗೆ. ಇಷ್ಟು ಅರ್ಥದ ಇಲ್ಲ. ಇದಿಷ್ಟು ಅಂಕ ಬರೆದ್ರೆ ನಾನು 3 ಅಂಕದ ಪ್ರಶ್ನೆ. ಸ್ಥಳ, ಕಾಲ, ತೂಕಿ, ಪ್ರಶಸ್ತಿಗಳು ಬರೀಬೇಕು. ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟ 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸ್ತಾರೆ. ಇವರು ಬರೀತಕ್ಕಂಥ ಕೃತಿಗಳು ವೃತ್ತ, ಚಿತ್ರಕೂಟ, ಸುಳಿ, ಸಾಹಿತ್ಯ ರತ್ನ ಸಂಪುಟ. ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ಗುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರಕಿದವೆ. ಈ ವಿದ್ಯಾಭಾಗದ ಆಶಯ ಭಾವ ಏನಪ್ಪ ಅಂತ ಹೇಳಿದ್ರೆ, ಕನ್ನಡ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆ ಬೀಡು. ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಇಂತಹ ಋಷಿಪ್ರಾಯರಾದವರಲ್ಲಿ ಡಿವಿಜಿ ಕೂಡ ಒಬ್ಬರು. ಸುಸಂಸ್ಕೃತ ವಿದ್ಯಾವಂತರಾದ ಡಿವಿಜಿ ಸುಮಾರು 66 ಕೃತಿಗಳನ್ನು, ಅಂದರೆ ಸುಮಾರು 8,000 ಪುಟಗಳ ಸಾಹಿತ್ಯವನ್ನು ರಚಿಸಿದ್ದಾರೆ. 1,500 ಪುಟಗಳ ಬಿಡಿಲೇಖನಗಳನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ ಶಿವರಾಮ್ ಕಾರಂತ. ಲೇಖಕರು, ಪತ್ರಕರ್ತರು, ಸಂಪಾದಕರು, ಸಾಹಿತಿಗಳು, ರಾಜಕಾರಣಿಯಾಗಿ ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು ಡಾಕ್ಟರ್ ಡಿ.ವಿ. ಗುಂಡಪ್ಪನವರು. ತನಗಾಗಿ ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದವರು ಡಿ.ವಿ.ಜಿಯವರು. ಅವರ ಸಾರ್ಥಕ ಬದುಕು, ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಎಂಬುದೇ ಈ ಗದ್ಯ ಭಾಗದ ಆಶಾಭಾವನೆ. ಮಾನವನ ಜನ್ಮ ಸಾರ್ಥಕತೆ, ಮೂಲ್ಯಯುಕ್ತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಹುದು.
ಪ್ರತಿಯೊಬ್ಬರಿಗೂ ಸಾಧನೆಯ ಮೆಟ್ಟಿಲೇರುವ ವಿಪುಲ ಅವಕಾಶಗಳಿದ್ರೂ ಸಾಧನೆಯನ್ನು ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ. ಇಂತಹ ಸಾಧಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಯ ಸ್ಥೂಲ ವಿಚಾರಗಳನ್ನ ಕಲಾತ್ಮಕವಾಗಿ ದಾಖಲಿಸಿರುವುದೇ ವ್ಯಕ್ತಿ ಚಿತ್ರ. ಇದು ಆತ್ಮಕಥನ, ಜೀವನ ಚರಿತ್ರೆಗಳಂತೆ ವ್ಯಕ್ತಿ ಚಿತ್ರವೂ ಸಹ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ. ಅಧಿಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಎನ್ನುತ್ತಾರೆ. ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ವ್ಯಕ್ತಿಯ ಆದರ್ಶ ವ್ಯಕ್ತಿತ್ವ ಹೊಂದವಲ್ಲ ಎನ್ನುವ ಮಾತಿಗನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು ಡಿ.ವಿ. ಗುಂಡಪ್ಪನವರು. ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ, ರಾಜಕಾರಣಿಯಾಗಿ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ಈ ಮಹಾನ್ ಸಾಧಕನ ಆದರ್ಶ ಬದುಕಿನ ಚಿತ್ರಣವನ್ನು ಪ್ರಕೃತ ಗದ್ಯ ಭಾಗದಲ್ಲಿ ಸ್ಮರಿಸಲಾಗಿದೆ. ಈ ಗದ್ಯ ಭಾಗ ಕೊಡೋದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಈ ಗದ್ಯ ಭಾಗ ನೋಡೋಣ. ಸಾಕು ಬರೆಯಬೇಕು ಕೇಳ್ತಾರೆ. ಡಿ.ವಿ.ಜಿ. ಅವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದುರು ಅದನ್ನು ತೋಡಿಕೊಂಡರು. ತಮ್ಮದು ಏನು ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನ ತಮ್ಮ ಸ್ನೇಹಕ್ಕಾಗಿ ಹೀಗೆ ಆಪ್ತರಿವಂತೆ ಮಾಡಿದ ವ್ಯಕ್ತಿಯನ್ನು ಸಾಮಾನ್ಯರೇ. ಹಾಗೆಂದು ಅವರಿಂದ ದೊಡ್ಡ ದೊಡ್ಡ ಡಿಗ್ರಿ ಪಡೆದವಲ್ಲ. SSLC ಕೂಡ ದಾಟದ ಓದು, ಭಾರಿ ಶ್ರೀಮಂತರು ಎಂದರೆ ದಿನ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತು ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ರು. ಇಂತಹ ಸತ್ವಶಾಲಿ ವ್ಯಕ್ತಿತ್ವ ಡಿ.ವಿ.ಜಿಗೆ ಬಂದದ್ದು ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಮಹಾರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿ.ವಿ.ಜಿ. ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದೆ. ನೋಡೋಣ ಪಾಠ. ಡಿ.ವಿ.ಜಿ. ಅವರು ಡಿ.ವಿ.ಜಿ. ನಮ್ದೆಲ್ಲ ಇನ್ಸಿಲ್ ಇದೆಯಲ್ಲ, ಆಯ್ತಾ? ಹಂಗೆ ಇದು ಡಿ ಅಂದ್ರೆ ಪೂರ್ತಿ ಹೆಸರು ಅವ್ರದ್ದು ದೇವನಹಳ್ಳಿ, ವಿ ಅಂದ್ರೆ ವೆಂಕಟರಮಣಯ್ಯ, ಜಿ ಅಂದ್ರೆ ಗುಂಡಪ್ಪ. ಅರ್ಥಕ್ಕೆ ನಾನು ಹೇಳೋದು ಡಿ.ವಿ.ಜಿ. ಅವರ ಪೂರ್ಣ ಹೆಸರೇನಪ್ಪ ಅಂದ್ರೆ ಹೇಳಿ, ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಏನ್ ಪೂರ್ತಿ ಹೆಸರು? ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಅವರು ಇವ್ರ ಜೊತೆ ಮಾತಾಡೋದನ್ನ ದಿವಾನರಾಗಿದ್ರು. ದಿವಾನ್ ಅಂತೇಳಿ ಮೈಸೂರು ರಾಜ್ಯ ಇತ್ತಲಪ್ಪ. ಮೈಸೂರು ಕೇಳಿರ? ಅರಮನೆ ನೋಡಿದೀರಾ? ಮೈಸೂರು ಅರಮನೆ ನೋಡಿರಲ್ಲ? ನಿಮ್ ಇತಿಹಾಸ ಓದ್ತಿರಲ್ಲ, ಇತಿಹಾಸದಲ್ಲಿ ರಾಜರ ಇತಿಹಾಸ ಬರುತ್ತಲ್ಲ, ಅವ್ರು ಎಂತ ಮನೆಯಲ್ಲಿ ವಾಸ ಮಾಡಿದ್ರು ಅನ್ನೋದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೇ, ಯಾವುದು? ಮೈಸೂರು ಅರಮನೆ. ಅದನ್ನು ನೋಡಿ ಅರ್ಥ ಆಗುತ್ತೆ ನಮಗೆ. ಹೆಂಗಿತ್ತು ಅರಮನೆ, ರಾಜರು ಎಂತ ಜೀವನವನ್ನ ಸಾಗಿಸ್ತಾ ಇದ್ರು, ಎಷ್ಟು ಅದ್ದೂರಿಯಾಗಿರ್ತಕ್ಕಂಥ ಮನೆಯನ್ನ ಕಟ್ಟಿದ್ರು ಅನ್ನೋದು ಅರ್ಥ ಆಗುತ್ತೆ. ಅಲ್ಲಿ ಆ ರಾಜರ ಕಾಲದಲ್ಲಿ ದಿವಾನರು ಅಂತ ನೇಮಿಸ್ತಾ ಇದ್ರು. ದಿವಾನ ಅಂತ ಮಂತ್ರಿ, ದೊಡ್ಡ ಪ್ರಧಾನಮಂತ್ರಿ ಇದ್ದಂಗೆ ಆ ರಾಜ್ಯಕ್ಕೆ. ಅರ್ಥಕ್ಕಲ್ಲ ಹೇಳೋದು. ನಮ್ಮ ದೇಶದಲ್ಲಿ ಅಥವಾ ರಾಜ್ಯದ ಮುಖ್ಯವಾದವರು ಯಾರಪ್ಪ? ಮುಖ್ಯಮಂತ್ರಿ. ಅದ್ರ ಮೇಲೆ ರಾಜ್ಯಪಾಲ ಇರ್ತಾರೆ. ಅದ್ರ ಕೆಳಗಡೆ ಇರೋರು ಯಾರು? ಮುಖ್ಯಮಂತ್ರಿ. ಅವನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಜ ಇದ್ದಂಗೆ. ಎಲ್ಲಾ ಕೆಲಸಗಳನ್ನ ಮಾಡ್ತಕ್ಕಂಥವನು ಅಥವಾ ಅಧಿಕಾರ ಇರೋದು ಅವ್ರ ಕೈಯಲ್ಲಿ. ಏನು ಬೇಕಾದವರು ಮಾಡೋದು. ಏನು ಬೇಕಂದ್ರೆ ಏನೇನೋ ಮಾಡೋದಿಲ್ಲ. ನಮ್ಮ ದೇಶದ ಅಧಿಕಾರ ಸರಿ ಯಾರು? ಏನಾಗಲ್ಲ. ಅಧಿಕಾರ ಸರಿ ಯಾರು? ಮುಖ್ಯಮಂತ್ರಿ. ನೋಡಿ, ನಿಮಗೆ ರೈತರ ಮಕ್ಕಳಿಗೆ ಪದವಿ ಓದ್ತಕ್ಕಂಥವರಿಗೆ 3,000 ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ನೋಡಿರ ನಿಮ್ಸು? ನಿಮ್ ಸ್ಕಾಲರ್ಶಿಪ್ ಬರುತ್ತೆ, ಕಡೆ ಬುಕ್ಸ್ ಬರ್ತವೆ, ಸೈಕಲ್ ಕೊಡ್ತಾರೆ, ಅನ್ನದಾಸೋಹ ಬಿಸಿ ಊಟ ಕೊಡ್ತಾರೆ. ಅವೆಲ್ಲ ಸರ್ಕಾರದ ಯಾರು ಕೊಡೋದು? ಸರ್ಕಾರದಲ್ಲಿ ಇರ್ತಕ್ಕಂಥವ್ರು. ಹಂಗೆ ಸರ್ ಮಿರ್ಜಾ ಅನ್ನೋರು ಒಬ್ಬ ದಿವಾನರಾಗಿದ್ರು. ಅವರು ಡಿ.ವಿ.ಜಿ. ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಮಾತಾಡ್ಸದ್ ಬಿಟ್ಟದಂತೆ, ಚಾಲಿ ಬಿಡದಂತೆ. ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ನಿನ್ ಜೊತೆ ನಾನು ತೋಟದಲ್ಲಿ ಬಿಟ್ಟೆ ಆಡಲಿಲ್ಲ ನೀವು? ಹೌದಾ ಇಲ್ಲ? ಸಣ್ಣದಿಂದ ಜಗಳ ಮಾಡಿದ ಆಡಲ್ವಾ? ಅವ ಮಾತಾಡ್ಸದ್ ಬಿಡ್ತಿಲ್ಲ. ತಾವು ಚೆನ್ನಾಗಿ ಆಡೋದಿದ್ದು ನೀವು ಫ್ರೆಂಡ್ ಕೊಡ್ತಾನಲ್ಲಿ ಮಾತಾಡ್ಸಲಿ ಹೊಸ
ಸುಮ್ಮನೆ ಹಂಗ ಅಂದೆ ಕಣಲ್ಲಿ ಬೈಬಾರ್ದು, ಬೈದೆ ಕಣಲ್ಲಿ. ನಾನೇನು ಒಂದಾಗ ಫ್ರೆಂಡ್ ಆಗನ ಬಾ ಗೋಲಿ ಆಡೋಣ ಅಂತ ಕರ್ಕೊಂಡು ಹೋಗೋಣ. ಹಂಗೆ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಡಿ.ವಿ. ಗುಂಡಪ್ಪನವರು ಮಾತಾಡ್ಸಲ್ ಬಿಟ್ಟದ್ರಂತೆ. ಈಗ ಈ ಮುಖ್ಯಮಂತ್ರಿ ಯಾರು? ಮುಖ್ಯಮಂತ್ರಿ ಯಾರು? ಬಸವರಾಜ ಬೊಮ್ಮಾಯಿಯನ್ನ ಈ ಡಿ.ವಿ.ಜಿ ಅವರು ಮಾತಾಡ್ಸೋದು ಬಿಟ್ಟಂಗೆ. ಅಲ್ಲಿ ಡಿ.ವಿ.ಜಿ ಅವರು ಹೇಳ್ತಂತ ಫ್ರೆಂಡಿಗೆ ಹೋಗಿ ನಮ್ಮ ಡಿ.ವಿ.ಜಿ ಗುಂಡಪ್ಪನ ಹತ್ರ ಮಾತಾಡ್ಸಕ್ ಹೇಳ್ರಿ, ನನ್ನ ಶಾಲೆ ಬಿಡ್ತಾನ ಗುಂಡಪ್ಪ ಅಂತ ಬೇರೆ ಹತ್ರ ಏನು ಇನ್ಫ್ಲೂಯೆನ್ಸ್ ಮಾಡೋದು ಅಂತಿರಲ್ಲ, ಹೇಳಿಸೋದು. ನೀವು ಕೆಲ ಮಾಡಿದಾಗ ಇನ್ನೊಬ್ರು ಇರ್ತಾನೆ, ಇನ್ನು ನಿಮ್ ಜೊತೆ ಫ್ರೆಂಡ್ ಇರ್ತಾರಲ್ಲ, ಅವ್ರಿಗೆ ಹೇಳ ನೋಡಿ ಈಗ ಮಾತಾಡ್ಸ್ಬಿಟ್ರೆ ಹೋಮ್ವರ್ಕ್ ಕೊಡಲ್ಲ ಅಂತಾಳೆ ಹೇಳಿ ಚಾಕೆಟ್ ತೋರಿಸ್ತೀನಿ ಹಂಗ ಅನ್ನಲ್ಲಪ್ಪ. ಹಂಗೆ ಅವ್ರು ಹೇಳ್ತಾರೆ, ದಿವಾನ್ ಹೇಳ್ತಾರೆ, ಬೇರೆ ಅವ್ರ ಸ್ನೇಹಿತರು ಅದನ್ನೇ ಮುಂದೆ ಹೇಳ್ತಾರೆ ನೋಡಿ. ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಕಳವಳ ಅಂದ್ರೆ ಬೇಜಾರಾಗ್ಬಿಡುತ್ತಂತೆ. ನನ್ನನ್ನು ಮಾತಾಡ್ಸಬಿಟ್ಟಿದ್ದಾರೆ ಡಿ.ವಿ.ಜಿ ಅಂತೇಳಿ. ಆಪ್ತರೇದ್ರು, ಆಪ್ತರಂದ್ರೆ ಸ್ನೇಹಿತರು, ಆಪ್ತರು. ಅವರ ಸ್ನೇಹಿತರ ಹತ್ರ ಅದನ್ನ ತೋಡಿಕೊಂಡ್ರು. ತೋಡನ್ನ ಹೇಳ್ಕೊಂಡ್ರು. ತೋಡು ಉಂಡಿ ತೋಡ್ತೀವಲ್ಲ, ತೋಡು ಏಳು ಏಳು ತೋಡ್ಕೊಂಡ್ರು. ತಮ್ಮದ ಏನೂ ತಪ್ಪಿಲ್ಲ ಎಂದ್ರು. ಸರ್ ಮಿರ್ಜಾ ದಿವಾನ್ ಇದ್ರಲ್ಲ, ದಿವಾನ್ ಯಾರು ಮಾತಾಡ್ರಿ? ದಿವಾನ್ ಯಾರು? ಯಾರ ಹೆಸರು? ಮಿರ್ಜಾ ಸರ್. ಮಿರ್ಜಾ ದಿವಾನ್ ಮಿರ್ಜಾ ಸಾಹೇಬ್ರು ತನ್ನ ಸ್ನೇಹಿತರ ಹೇಳ್ಕೊಟ್ಟಿರುತ್ತೆ, ಡಿ.ವಿ. ಗುಂಡಪ್ಪನ ಮಾತಾಡ್ಸೋದು ಬಿಡಿದ್ದಾರೆ, ಅವ್ರ ಹತ್ರ ಹೋಗಿ ಹೇಳ್ರಿ ನಂದೇನು ತಪ್ಪಿಲ್ಲ, ಸುಮ್ನೆ ನನ್ ಖಾಲಿ ಬಿಡ್ತಾರೆ, ನಮ್ಮಿಬ್ರು ರಾಜಿ ಮಾಡಿಸ್ರಿ. ರಾಜಿ ಮಾಡಿಸೋದಲ್ಲ ಅವ್ರ ಇವರ ಮೂಲಕ ಪ್ರಯತ್ನ ಕೂಡ ಮಾಡಿದ್ರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಆತ್ಮರಿವರ್ತನೆ ಮಾಡಿದ ವ್ಯಕ್ತಿ ಏನು ಸಾಮಾನ್ಯರೇ ಅಂತ ದೊಡ್ಡ ದಿವಾನರು ಡಿ.ವಿ. ಜೊತೆಗೆ ಸ್ನೇಹ ಮಾಡ್ಕೊಡ್ರಿ, ಗೆಳತನ ಮಾಡ್ಕೊಡ್ರಿ ಅಂತ ಹೇಳಿದ್ರಲ್ಲ. ನಾಗ ಇವರೇ ಸಣ್ಣ ವ್ಯಕ್ತಿನ? ಯಾರು ಯಾರೋ ಡಿ.ವಿ.ಜಿ ಅವರು ಅಲ್ಲ, ದೊಡ್ಡ ವ್ಯಕ್ತಿಗಳು. ಯಾವ್ದಲ್ಲಿ? ಸಾಹಿತ್ಯದಲ್ಲಿ. ಪತ್ರಕರ್ತರು ಅಂತ ಇರ್ತಾರೆ, ಕೇಳಿದ? ಯಾರು ಪತ್ರಕರ್ತರು ಅಂದ್ರೆ? ನ್ಯೂಸ್ ಪೇಪರ್ ವಿಷಯ ಬರೆಯಲ್ವಾ? ಮುತ್ತುಗೂರಿನಲ್ಲಿ ಈ ರೀತಿ ಮಾಡಿದ್ರು, ಯಾವ್ದಾದ್ರು ನಿಮ್ಮೂರಲ್ಲಿ ಜಾತ್ರೆ ಆದ್ರೆ ಅಥವಾ ಕೊರೋನಾ ಬಂದ್ರೆ ಅದನ್ನೆಲ್ಲ ವಿಷಯ ಬರೀತಾರೆ, ಅವ್ರು ಪತ್ರಕರ್ತರು ಅಂತ ಕರೀತೀವಿ. ಸಾಹಿತ್ಯ ಅಂದ್ರೆ ಯಾರು? ಇಂಥ ದೊಡ್ಡ ದೊಡ್ಡ ಬುಕ್ಸ್ ಬರೆಯಿರಿ, ಪುಸ್ತಕ ಬರೆಯಿರಿ. ಇವರು ಆಗಿದ್ರು, ಯಾರು? ಡಿ.ವಿ.ಜಿ ಆಗಿದ್ರು. ಹಾಗೆಂದು ಅವರಿಂದ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. ಅಂದ್ರೆ ಡಿ.ವಿ. ಗುಂಡಪ್ಪನವರು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. ಡಿಗ್ರಿ ಅಂದ್ರೆ ಗೊತ್ತಾ? ಏನ್ ಡಿಗ್ರಿ ಅಂದ್ರೆ? BA ಕೇಳಿದ BSc, MSc, M.Ed, ಡಿಪ್ಲೊಮೊ, ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ನೀವು SLC ಓದ್ತಿರಲ್ವಾ? ಅಲ್ಲ, 8ನೇ ಕ್ಲಾಸ್ ಓದ್ತೀರಿ. 8 ಆದ್ಮೇಲೆ 9 ಆದ್ಮೇಲೆ 10 ಆದ್ಮೇಲೆ 11 PUC, ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ. ಪ್ರೀ ಯೂನಿವರ್ಸಿಟಿ ಕೋರ್ಸ್. SSLC ಅಂದ್ರೆ ಏನು? 10ನೇ ಕ್ಲಾಸ್. ಪ್ಲಾನ್ ಫಾರ್ಮ್. ಸೆಕೆಂಡ್ ಇಯರ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. ಹೇಳು, ಸೆಕೆಂಡ್ ಇಯರ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. ಅದು PUC ಆದ್ಮೇಲೆ ಡಿಗ್ರಿ ಪಡೆಯೋದು ಅಂತೀವಿ. ಡಿಗ್ರಿ ಕಾಲೇಜ್ ಏನಲ್ವಾ? BA, BSc, BCom ಅವು ಡಿಗ್ರಿಗಳು. ಡಿಪ್ಲೊಮೊ, ಇಂಜಿನಿಯರಿಂಗ್ ಇವು ಡಿಪ್ಲೊಮೊ ಅಂತ ಡಿಗ್ರಿ ಪಡೆದಲ್ಲ ಯಾರು? ಡಿ.ವಿ. ಗುಂಡಪ್ಪ ಪಡೆದವರಲ್ಲ. SSLC ಕೂಡ ದಾಟದ ಓದು. SLCನೂ ಓದಿಲ್ಲ. SLC ಫೇಲ್ ನಿಮ್ಮ ಹಾಗೆ. ನೀವು ಆಗಿಲ್ಲ ಇನ್ನು. SLCನೂ ಓದಿಲ್ಲ ಗುಂಡಪ್ಪ. ಅದು ಕೂಡ ಅಂತ ವ್ಯಕ್ತಿ ಜೊತೆ ಗೆಳತನ ಮಾಡಬೇಕು ಅಂತ ಸಾಹೇಬರು, ಮಿರ್ಜಾ ಸಾಹೇಬರು ಆಸೆ ಪಡ್ತಿದ್ರಲ್ಲ. ಆದ್ರೆ ಇವ್ರು ಏನೋ ಸಾಧನೆ ಮಾಡಿರ್ಬೇಕು ಅಂತ. ಯಾಕೆ ಬಹಳ ಚಾಕರಿ ತಂದಿರ್ತಾನೋ ಅವಾಗ ನಾವು ಇಲ್ಲೇ ಹೋಗ್ತೀವಿ. ಯಾಕೆ? ಚೆನ್ನಾಗಿ ಇಲ್ಲಿ ಸಕ್ಕರೆ ಬಿದ್ದಿರುತ್ತೋ ಅಲ್ಲಿ ಇರುವೆ ಇರ್ತಾವಿನ, ಬೇರೆ ಕಡೆ ಇದು ಬರಲ್ಲ. ಬರ್ತಾವಿರುವೆ ಸಕ್ಕರೆ ಚೆಲ್ರಿ ಒಂಚೂರು ಇಷ್ಟೇ ಇಷ್ಟು, ಇಲ್ಲ ಚಾಕರಿ ತಂದು ಹಾಕ್ರಿ, ಈಗ ಬಂದು ಮುದುರಿಕೆ ಹಾಕೊಂಡ್ಬಿಡ್ತಾರೆ. ಹಂಗೆ ಏನೋ ವಿಶೇಷವಾಗಿದ್ರಷ್ಟೇ ಅವ್ರು ಗೆಳತನ ಮಾಡಕ್ ಬಯಸ್ತೀವೇ ವಿನಃ ಎಲ್ಲರ ಜೊತೆ ಗೆಳತನ ಮಾಡಕ್ ಹೋಗಲ್ಲ. ಅದೇ ಕೂಡ್ ಕೇಕೆ ಹೊಡಿತಾನೆ, ಅವ್ರ ಜೊತೆ ಗೆಳತನ ಮಾಡ್ತೀರಾ? ಅವ್ರು ಮಾತಾಡಿದ್ರೆ ಸುಮ್ಮನೆ ಹೋಗಿ ಒಬ್ಬ ಯಾಕ್ಬೇಕು ಸಾವಾಸ ಅಂತೇಳಿ ಅಲ್ವಾ? ಅದೇ ನಿಮ್ MLA ಯಾರು? MLA
ಹೊಳಲ್ಕೆರೆ ಕ್ಷೇತ್ರದ ಶಾಸಕರು ಯಾರು? ಚಂದ್ರಪ್ರಕಾರ ಜೇಪಿ ಬರಬಲ್ಲಿ ಬರ್ಲಿಲ್ಲ ದರ್ಶನ ತಿಂಡಿ ತಿಂದಿನ ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಆಗೋದಿಲ್ಲ. ಊಟ ತುಂಬ ಡಂಗುರ ಹೊಡಿತೀವಿ. ಇಲ್ಲಿ ನನ್ನ MLA ಮಾತಾಡ್ಸ್ತಾ ಕೊಡ್ಲಿ, ನನ್ನ ಹತ್ರ ಕರೆದ್ರು ಕೊಡೋ. ಯಾಕೆಂದ್ರೆ ಅವ್ರು ದೊಡ್ಡ ವ್ಯಕ್ತಿ. ಯಾರಲ್ಲಿ? ರಾಜಕೀಯ ಅಲ್ವಾ? ಹಂಗೆ ಅತ್ಯಂತ ದೊಡ್ಡ ವ್ಯಕ್ತಿ ಆಗಿದ್ರು. ಯಾರೋ ಮಿರ್ಜಾ DVG ಅವರು SLC ಪಾಸ್ ಆಗಿಲ್ಲ. ಆದ್ರೂ ಮಿರ್ಜಾ ಬೇಜಾರಾದಂತ. ಯಾಕೆ ನನ್ನನ್ನ ಮಾತಾಡಿಸ್ತಾ ಇಲ್ಲ ಅಂತ. ಆದ್ರೆ ನೀವು ಡಿಗ್ರಿ ಪಡೆದಲ್ಲ, SLC ಪಾಸ್ ಆಗಿಲ್ಲ, ಭಾರಿ ಶ್ರೀಮಂತರು ಅದೂ ಅಲ್ಲ, ಸಾಹುಕಾರರು ಅಲ್ಲ. ಅದು ದಿನ ದಿನದ ಅಗತ್ಯ ಪೂರೈಸಿದೆ ಹೆಚ್ಚು ಎನ್ನುವಂತ ಕೆಲಸ. ಅವ್ರು ಕೆಲಸ ಮಾಡ್ಬೇಕು, ಅಂಗಡಿಗೆ ಹೋಗ್ಬೇಕು, ಸಾಮಾನು ತರಬೇಕು, ತಿನ್ನಬೇಕು. ಅವರೊಬ್ಬ ಶ್ರೀಮಂತರೂ ಅಲ್ಲ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಪೊಲೀಸ್ ಸರ್ಕಾರಿ ಉದ್ಯೋಗ ಆಯ್ತಾ, ದೊಡ್ಡ IAS ಆಫೀಸರ ಅದೂ ಇಲ್ಲ, ಸರ್ಕಾರಿ ಕೆಲಸನೂ ಇಲ್ಲ. ಆದ್ರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರಿ ಎನಿಸಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ರು. ಆದ್ರೆ ಇಂಥ ವ್ಯಕ್ತಿಯ ಗೆಳೆತನ ಮಾಡ್ಕೊಳ್ಳೋದಿಕ್ಕೆ ಸರ್ ಮಿರ್ಜಾ ಸಾಹೇಬ್ರು ಪರಮೋಚ್ಚ. ನಮ್ಮ ರಾಜ್ಯದಲ್ಲಿ ಪರಮೋಚ್ಚ ಅಂದ್ರೇನು? ಪರಮೋಚ್ಚ ಹೆಸರಿಗಿರ ಶ್ರೇಷ್ಠದಲ್ಲಿ ಶ್ರೇಷ್ಠ, ಉಚ್ಚರಲ್ಲಿ ಉಚ್ಚ. ಹುಚ್ಚರಲ್ಲ, ಉಚ್ಚ ನ್ಯಾಯಾಲಯ ಅಂತೀವಲ್ಲ, ಎಲ್ಲೈತೆ? ಸುಪ್ರೀಂ ಕೋರ್ಟ್ ಇಂಗ್ಲಿಷ್ ದೆಹಲಿ. ಹಂಗೆ ನಮ್ಮ ರಾಜ್ಯ ಈ ದಿವಾನರ ಕಾಲದಲ್ಲಿ ಉಚ್ಚ ಅಧಿಕಾರ ದಿವಾನರದೇ. ಪರಮ ಪ್ಲಸ್ ಉಚ್ಚ, ಪರಮೋಚ್ಚ. ಸಂಧಿ ಗೊತ್ತಾ? ಪರಮೋಚ್ಚ ಬಿಡಿಸೋದು ಗೊತ್ತಾ? ಸಂಧಿ ಮಾಡಿದ್ರಲ್ವಾ? ಬಿಡಿಸೋದು ಹೆಂಗೆ? ಪರಮ ಪ್ಲಸ್ ಉಚ್ಚ, ಪರಮೋಚ್ಚ. ಯಾವ ಸಂಧಿ ಹೇಳ್ಬೋದ? ಗುಣಸಂಧಿ. ಆಕಾರಕ್ಕೆ ಓಕಾರ ಬಂದಾಗ ಓಕಾರವು ಪ್ಲಸ್ ಉಚ್ಚ, ಪರಮೋಚ್ಚ. ನಂಬರ್ ಕೊಟ್ಟು ನೋಡು ಮಕ್ಕಳೇ. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ DM ಅಂತೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸುತ್ತೇನೆ. ನಾವು ಹಿಂದಿನ ತರಗತಿಯಲ್ಲಿ ಲಂಡನ್ ನಗರದ ಗದ್ಯಭಾಗವನ್ನ ಅಭ್ಯಾಸ ಮಾಡ್ತಿದ್ವಿ. ಈ ಗದ್ಯಭಾಗವನ್ನ ಪ್ರವಾಸ ಕಥನ ಅಂತ ಕರಿತೀವಿ. ಪ್ರವಾಸ ಕಥನ ಅಂದ್ರೆ ನಾವು ನೋಡಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳನ್ನ ಕಥೆಯ ರೂಪದಲ್ಲಿ ಬರ್ತಾ ಹೋಗದೆ ಪ್ರವಾಸ ಕಥನ. ಈ ಗದ್ಯಭಾಗವನ್ನ ಬರೆದಿರ್ತಕ್ಕಂಥವರು ವೀಕು ನಾಯಕ ಕೃಷ್ಣ ಅವರು ಈ ಗದ್ಯಭಾಗವನ್ನ ಬರೆದಿದ್ದಾರೆ. ಅವರು ತನ್ನ ಸ್ನೇಹಿತರ ಜೊತೆಗೆ ಇಂಗ್ಲೆಂಡಿನ ಲಂಡನ್ ನಗರಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ನೋಡಿರ್ತಕ್ಕಂಥ ಆ ಸ್ಥಳಗಳ ಬಗ್ಗೆ, ಅವುಗಳ ಮಹಿಮೆಯ ಬಗ್ಗೆ, ಅಲ್ಲಿ ಆ ಸ್ಥಳಗಳಿಗೆ ಕೊಟ್ಟಿರ್ತಕ್ಕಂಥ ಮಹತ್ವದ ಬಗ್ಗೆ ತನ್ನ ಕಥಾ ಪ್ರವಾಸದಲ್ಲಿ ಅಥವಾ ಕಥನ ಪ್ರವಾಸದಲ್ಲಿ ಪ್ರವಾಸ ಕಥನದಲ್ಲಿ ಬರ್ಕೊಂತ ಹೋಗ್ತಾರೆ. ಆ ವಿಚಾರವನ್ನ ನಿನ್ನೆ ತರಗತಿ ನೋಡ್ತಾ ಇದ್ವಿ. ಹಾಗಾದ್ರೆ ಎಷ್ಟು ಮಾಡಿ ತಿಳ್ಕೊಂಡಿವಿ ಅನ್ನೋದನ್ನ ಈ ಪ್ರಶ್ನೆಗಳ ಮೂಲಕ ತಿಳ್ಕೊಳ್ಳೋಣ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿ ಒಂದು ಅಂಗಡಿ, ಸ್ಟೇಷನರಿ ಅಂಗಡಿ. ಆ ಅಂಗಡಿಯ ಹೆಸರೇನು? ಸ್ಟೇಷನರಿ ಅಂಗಡಿ ಹೆಸರು ಬೇಗ ಎದ್ದೇಳಮ್ಮ, ಕೇಳು. ಸ್ಥೂಲವರ್ತ ಗೋಡ್. ಸ್ಥೂಲವರ್ತನದೇನೋ ಸ್ಟೇಷನರಿ ಅಂಗಡಿ ಆಗಿತ್ತು. ಸ್ಥೂಲವರ್ತ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥವ್ರು ಯಾರು? ನೆಲ್ಸನ್ ಮಂಡೇಲಾ ಅವರ ಮೂರ್ತಿಯನ್ನ ಇಡಲಾಗಿದೆ. ಎಲ್ಲಿ? ಇಂಗ್ಲೆಂಡಿನ ಎಲ್ಲಿ? ಟ್ರಾಫಲ್ಗರ್ ಸ್ಕ್ವೈರ್ ಅಲ್ಲಿ. ಟ್ರಾಫಲ್ಗರ್ ಸ್ಕ್ವೈರ್. ಓದಿಲ್ಲ ಹುಡುಗರು. ಸ್ಕ್ವೈರ್ ಅಲ್ಲಿ
ನೆಲ್ಸನ್ ಮಂಡೇಲರವರ ಏನೋ ಮೂರ್ತಿ ಇದೆ. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ನಿಂತಿರಬೇಕು, ಸತ್ತವರ ಸ್ಮಾರಕವಾಗಿದೆ. ಸತ್ತವರ ಸ್ಮಾರಕವಾಗಿದೆ. ಇಷ್ಟು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಗದ್ಯ ಭಾಗದ ಉತ್ತರಗಳು ಆಯ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ವಿಚಾರಗಳನ್ನ ನೋಡೋಣ ಮಕ್ಕಳೇ. ಲೇಖಕರು ಎಲ್ಲಾ ಕಡೆ ಹೋದ್ರು, ಪೊಯೆಟ್ ಕಾರ್ನರ್ ನೋಡಿದ್ರು, ಆಮೇಲೆ ವೆಸ್ಟ್ ಮಿನಿಸ್ಟರ್ ಅಬೆಯನ್ನ ನೋಡಿದ್ರು, ಮತ್ತೆ ಅರಮನೆಯನ್ನ ನೋಡ್ತಾರೆ, ಅಲ್ಲಿ ನೆಲ್ಸನ್ ಮಂಡೇಲಾ ಅವರ ಮೂರ್ತಿಯನ್ನ ನೋಡ್ತಾರೆ, ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಪ್ರಾಶಸ್ತ್ಯ ಕೊಟ್ಟಿದ್ರು ನೋಡ್ತಿದ್ರು, ಟೋಪಿಗೆಗಳನ್ನ ನೋಡ್ತಾ ಇದ್ರು, ನೆಕ್ಸ್ಟ್ ಪೊಯೆಟ್ ಕಾರ್ನರ್ ಅನ್ನ ನೋಡಿದ್ರು. ಇವೆಲ್ಲ ನೋಡಿದ ಮೇಲೆ ಅವರು ಮುಂದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕ ಮೂಲೆ ಇದೆ. ವೈಜ್ಞಾನಿಕ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೊಡುಗೆ ಕೊಟ್ಟಿದ್ದಾರಲ್ಲ ಅವರ ಸ್ಮಾರಕ ಇದೆ, ಅಲ್ಲಿ ಹೋಗ್ತಾರೆ. ಇಲ್ಲಿ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ಡಾರ್ವಿನ್, ಹರ್ಷೆಲ್ ಮೊದಲಾದವರ ಮೇಲೆ ಕಲ್ಲು ಗೊತ್ತಿದ್ದಾರೆ. ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸರ್ದಾರರು, ಸೇನಾಪತಿಗಳು ಮೊದಲಾದವರ ಅನೇಕ ಜಾಗವು ಕೂಡ ಅಲ್ಲಿದೆ. ಆಮೇಲೆ ಅರಸರ ಅರಮನೆಗೆ ಹೋದೆ, ರಾಜದಂಡವು ಕಿರೀಟವು ನೆಲಕ್ಕುಡಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕೊಟ್ಟಿದ್ರು. ಇದಕ್ಕೆ ರಾಯಲ್ ಚಾಪೆಲ್ ಎಂದು ಹೆಸರು. ಬೆನ್ ಜಾನ್ಸನ್ ಅನ್ನು ಜನರು ತುಳಿದಾಡುತ್ತಾ ನಡೆಯುತ್ತಾರೆ. ಈ ರಾಜಮಂದಿರದಲ್ಲಿ ಸಿಂಹದಡಿಯ ರಿಚರ್ಡ್, ಎರಡನೇ ಎಡ್ವರ್ಡ್, ಕಾರ್ಲ್ ಆಫ್ ಸ್ಟ್ಯಾನ್ಫೋರ್ಡ್, ರಾಣಿ ಎಲಿಜಬೆತ್, ಒಂದನೆಯ ಜೇಮ್ಸ್ ಮೊದಲಾದ ಅರಸರು ಅರಸಿಯರು ಬರೆದಿದ್ದಾರೆ. ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕಡೆದಿದ್ದಾರೆ. ಈ ಗೋರಿಗಳ ನಡುವೆ ಆಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಇಲ್ಲಿಯ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಆಗಿವೆ. ಮಂದಿರದ ಹಿಂದೆ ಭವ್ಯವಾದ 7ನೆಯ ಹೆನ್ರಿಯ ಗೋರಿಯು ನಿಂತಿದೆ. ಸಾಮ್ರಾಟರ ರಾಜಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೊಡಬೇಕು. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡ್ ಅನ್ನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರವಿದೆಯೋ ನಾನು ಅರಿಯೆ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದೊಂದು ವಿಶೇಷವೇನಾದರೂ ಅದರಲ್ಲಿರಬೇಕೆನಿಸುತ್ತದೆ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು. ಇಷ್ಟು ಸ್ವಲ್ಪ ದಿವಸಗಳಲ್ಲಿ ನನ್ನ ಮನಸ್ಸೆಲ್ಲ ವಿಕಾಸವನ್ನು ಹೊಂದಿದೆ. ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ. ನನ್ನ ಸಂಸ್ಕೃತಿ ಎಂಥ ಊರುಗಳಿನ ಮೇಲೆ ನಿಂತಿದೆ. ಇವತ್ತನ್ನೆಲ್ಲ ನೆನೆಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನು ಹೇಳಿದ ಮಾತು ನೆನಪಾಗ್ತದೆ. ಮನೆ ಹಿಡಿದಿರುವ ತನ್ನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರ್ನ ನುಡಿಯು ಮನಸ್ಸಿನಲ್ಲಿ ಮೂಡುತ್ತದೆ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಸಮೀಪದಲ್ಲಿ ವೈಜ್ಞಾನಿಕ ಮೂಲೆ. ವೈಜ್ಞಾನಿಕ ಮೂಲೆ ಇದೆ. ವೈಜ್ಞಾನಿಕ ಮೂಲ ಅಂದ್ರೇನು? ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವರು. ಒಂದು ವಿಜ್ಞಾನಕ್ಕೆ ಕೊಟ್ಟಂತ ಅಥವಾ ಗಣಿತಕ್ಕೆ ಕೊಟ್ಟಂತ ಕೊಡುಗೆಯನ್ನು ಭಾರತೀಯರು 0, ದೊಡ್ಡ 0. ಆದ್ರೆ 0ಯ ಮುಂದೆ ಅಕ್ಷರದ ಮುಂದೆ 0 ಬಂದ್ರೆ ಅದು ಬಹಳ ಬೆಲೆ. ಅಕ್ಷರದ ಹಿಂದಿದ್ರು ಮಾತ್ರ ಅದಕ್ಕೆ ಬೆಲೆ ಇಲ್ಲ. ಹಾಗೆ ವಿಜ್ಞಾನಿಗಳಿದಾರಲ್ಲ, ಯಾರು ವಿಜ್ಞಾನಿಗಳಿದಾರ ನಮ್ಮಲ್ಲಿ ಹೇಳ ನೋಡೋಣ. ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಂತ ವಿಜ್ಞಾನಿಗಳು ಯಾರ್ಯಾರು? ಐಸಾಕ್ ನ್ಯೂಟನ್, ಥಾಮಸ್ ಆಲ್ವಾ ಎಡಿಸನ್, ಮೇರಿ ಕಾಮ್, ಆಮೇಲೆ
ಮಾರ್ಕೋನಿ, ಅಬ್ದುಲ್ ಕಲಾಂ, ಹೌದು ವಿಜ್ಞಾನಿಗಳಲ್ಲವರು ಸಂಶೋಧಕರು ಇವೆಲ್ಲರೂ ಕೂಡ ವಿಜ್ಞಾನಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಕೊಟ್ಟಿದಾರಲ್ಲ. ಹಾಗೆ ಇಂಗ್ಲೆಂಡ್ ಅಲ್ಲೂ ಕೂಡ ಕೆಲವರು ಕೊಟ್ಟಿದ್ರಲ್ಲ, ಅವ್ರಿಗೋಸ್ಕರ ಒಂದು ವೈಜ್ಞಾನಿಕ ಮೂಲೆ ಇದೆ ಅಂತೆ. ಅಂದ್ರೆ ಒಂದು ಸಪರೇಟ್ ಒಂದ್ ಕಡೆಗೆ ವಿಜ್ಞಾನಿಗಳ ಮೂರ್ತಿಯನ್ನು ಇಟ್ಟಿದ್ದಾರೆ. ಇಲ್ಲಿ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ನ್ಯೂಟನ್ ನ್ಯೂಟನ್ ಯಾರು? ಗುರುತ್ವಾಕರ್ಷಣ ನಿಯಮವನ್ನ ಕಂಡುಹಿಡಿದವರೇ ಸರ್ ಐಸಾಕ್ ನ್ಯೂಟನ್ನ ಮೂರ್ತಿನೂ ಕೂಡ ಇದೆ. ಎಲ್ಲಿ? ವೈಜ್ಞಾನಿಕ ಮೂಲೆಯಲ್ಲಿದೆ. ನಂತರ ಡಾರ್ವಿನ್ ಕೇಳಿದ್ರಲ್ಲ, ವಿಕಾಸವಾದದ ಸಿದ್ಧಾಂತ, ವಿಕಾಸ ಸಿದ್ಧಾಂತ. ಇನ್ನು ನಮ್ಮ ಹಿಸ್ಟ್ರಿಯಲ್ಲಿ ಬರುತ್ತಲ್ಲ, ಹೆಂಗೆ ಮಂಗನಿಂದ ಮಾನವಾದ ಹೆಂಗ ಆಧಾರದನ್ನೆಲ್ಲ ಅದನ್ನ ಬರ್ಕೊಂಡ ಬರ್ತಾರೆ, ಅದನ್ನ ವಿಕಾಸವಾದ ಸಿದ್ಧಾಂತ ಅಂತಾರೆ. ಹರ್ಷೆಲ್ ಮೊದಲಾದವರ ಮೇಲೆ ಕಲ್ಲು ಓದಿದ್ದಾರೆ, ಕಲ್ಲಿಗೆ ಎದ್ದಿದ್ದಾರೆ, ಕಲ್ಲಿಂದ ಕಡತು. ನಾವು ಉದಾಹರಣೆ ಗಾಂಧಿ ಬರ್ತೀವಿ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲಿ ಓದಿರ್ತಾವಲ್ಲ, ಬಸವಣ್ಣಂದು ನೋಡಿರಲ್ವಾ? ಯಾರ್ಯಾರ ಊರಿಗೆ ಹೋಗ್ರಿ ಅಥವಾ ಸರ್ಕಲ್ಗೆ ಹೋಗ್ರಿ, ಅಲ್ಲಿ ಶಿವಾಜಿ ಸರ್ಕಲ್, ಇಲ್ಲಿ ಹುಬ್ಬಳ್ಳಿ, ಆಮೇಲೆ ದಾವಣಗೆರೆಯಲ್ಲೂ ಕೂಡ ಇದವಲ್ವಾ? ಆ ತರ ಮೂರ್ತಿಯನ್ನ ಕೇಸ್ ನಿಲ್ಲಿಸಿದಾರೆ. ಯಾಕೆ ನಿಲ್ಲಿಸ್ತಾರೆ? ಅದವೇ ಅಂತ ಗೊತ್ತಾಗಲ್ಲ. ಅವ್ರನ್ನ ಎಲ್ಲರೂ ನೆನಪು ಮಾಡಿ ನೋಡ್ಬೇಕು ಅನ್ಸುತ್ತೆ. ಗಾಂಧಿ ಸರ್ಕಲ್, ಗಾಂಧಿ ಮೂರ್ತಿ ಇತ್ತು, ಗಾಂಧೀಜಿ ಯಾಕೆ ಇಟ್ಟಿದ್ದಾರೆ? ಗಾಂಧಿ ಮೂರ್ತಿಯನ್ನು ಯಾಕೆ ನಿಲ್ಲಿಸಿದ್ದಾರೆ? ನೆನಪು. ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರೇ ಅವ್ರ ನಾಯಕತ್ವದಲ್ಲೇ ನಮಗೆ ಸ್ವತಂತ್ರ ಬೈದಲ್ವಾ? ಹಂಗೆ ನಾಳೆ ಸುಭಾಷ್ ಚಂದ್ರ ಬೋಸ್ ಅಲ್ವಾ? ಭಗತ್ ಸಿಂಗ್, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಅವರೆಲ್ಲ ಸ್ಟ್ಯಾಚು ಇರ್ತಾರೆ. ಸಂಗೊಳ್ಳಿ ರಾಯಣ್ಣ ಅವರೆಲ್ಲ ಅದನ್ನ ನೋಡಿದ ತಕ್ಷಣ ನೆನಪಾಗುತ್ತೆ. ನಿಮ್ ಮನೆಯಲ್ಲಿ ನಿಮ್ ತಂದೆ ತಾಯಿ ಫೋಟೋ ಇರ್ತಾವಲ್ವಾ, ಅವ್ರ ಫೋಟೋ ನೆನಪಾಗುತ್ತೆ. ನಮ್ಮ ಅಜ್ಜ ಹೆಂಗಿದ್ದ, ಏನೇ ಕೆಲಸ ಮಾಡ್ತಾ ನಮಗೋಸ್ಕರ, ಅದೆಲ್ಲ ನೆನಪಾಗುತ್ತೆ. ಹಂಗೆ ಅಲ್ಲಿ ಮೂಯಿತು. ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು ಅದರ ಜೊತೆಗೆ ವ್ಯಾಪಾರ ಮಾಡಿ ದೊಡ್ಡ ಮಟ್ಟದಲ್ಲಿ, ಉದಾಹರಣೆ ಇನ್ಫೋಸಿಸ್ ಅಥವಾ ಇವರು ಅಂಬಾನಿ ಅದರಲ್ಲಪ್ಪ, ಅಂಬಾನಿ ನಮ್ಮ ದೇಶದ ಅತಿ ಶ್ರೀಮಂತರು ಅಲ್ವಾ? ಅವರೇ ಇದು ಜಿಯೋ ಫೋನ್ ಮೂಲಕ ಅಗ್ಗದ ಬೆಲೆಯಲ್ಲಿ ನಮಗೆ ಡಾಟಾ ಕೊಡ್ತಾ ಇರೋರು. ಇವೆಲ್ಲ ಮೊಬೈಲ್ ಅಲ್ಲಿ ಆನ್ಲೈನ್ ಪಾಠ ಕಲಿತೀರಲ್ವಾ? ಮುಂಚೆ ಎಲ್ಲ ಒಂದು ಆಡಕ್ಕೆ 100-200 ರೂಪಾಯಿ ಹಾಕಬೇಕಿಲ್ಲ, 1 GB. ಈ ದಿನಕ್ಕೆ 2 GB, 1.5 GB. ಎಷ್ಟು? 3 ತಿಂಗಳಿಗೆ 500 ರೂಪಾಯಿ ಅಷ್ಟೇ. ಮುಂಚೆ 1 GB 200-300 ಕೊಡಕಾಯ್ತು. ಇವು ಬಂದಾಗೆಲ್ಲ ರೇಟ್ ಕಡಿಮೆ. ಆಮೇಲೆ ಅಜಿತ್ ಪ್ರೇಮ್ಜಿ, ಇನ್ಫೋಸಿಸ್ ನಾರಾಯಣ ಮೂರ್ತಿ, ಸುಧಾ ನಾರಾಯಣ ಮೂರ್ತಿ ಹೇಳಿರಲ್ವಾ? ಅವರು ವ್ಯಾಪಾರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಆಮೇಲೆ ವಾಸ್ತುಶಿಲ್ಪಿಗಳು, ಜಕಣಾಚಾರಿ ಇತಿಹಾಸದಲ್ಲಿ ಬರುತ್ತೆ. ಇದು ಬೇಲೂರು ಹಳೆಗಳಲ್ಲಿ ಆ ಮೂರ್ತಿಗಳ ಕೆತ್ತನೆ ಮಾಡ್ತಾರೆ ಜಕಣಾಚಾರ್ಯರು. ಅಂತವರ ಶಿಲೆಗಳಿದ್ದಾವೆ. ಸೇನಾಧಿಪತಿಗಳು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಕೆಂಪಯ್ಯ ಕೇಳಿದ? ಏನ್ ಕೇಳಿಲ್ಲ. ಪಬ್ಜಿ ಪ್ರಪಂಚನೇ ಎಲ್ಲಿ ತನಕ? ಇನ್ನೊಂದು 5-6 ವರ್ಷದಾಗ ಆಮೇಲೆ ಖಂಡವಾದಾಗ ಕೆಲಸ ಮಾಡ್ತೀರ, ಲಾಭ ಗೊತ್ತಾಗುತ್ತೆ. ನಮ್ಮ ಮೊಬೈಲ್ ಹಾಕೊಡ್ಸಿದ್ದ, ನಾನೇನು ಮಾಡಿದೆ? ನೀವೇ ಕೊಡ್ತಿರವ ಧಾರಾವಾಹಿ ನಾಗಕನ್ನಿಕೆ ಮತ್ತೆ ನೋಡ್ತೀವಿ ನಾವಿನಿ ಉಚಿತ ಮಾತಾಡಬೇಡ. ಸೇನಾಪತಿ, ನೀವು ಸೇನಾಪತಿ ಅಂದ್ರೆ ಯಾರು? ಸೈನ್ಯದ ಅಧಿಪತಿಗಳು, ಲೀಡರ್ ಇರ್ತಾರಲ್ಲಪ್ಪ. ಈಗ ನಾವು 3 ಫೋರ್ಸ್ ಇದಾವೆ. ಯಾವ್ಯಾವು? ವಾಯುದಳ, ನೌಕಾದಳ, ಭೂದಳ. ಇವ್ 3 ಜನ ಲೀಡರ್ ಇದಾರೆ. ಜನರಲ್, ಫೀಲ್ಡ್ ಮಾರ್ಷಲ್, ಇನ್ನೊಬ್ರು ಜನರಲ್, ಜನರಲ್, ಆಮೇಲೆ ಮಾರ್ಷಲ್ ಅಂತಾರೆ. ಇನ್ನೊಬ್ರು ಏನಂತಾರೆ? ಏರ್ಫೋರ್ಸ್ ಚೀಫ್. ಅವರು 3 ಜನ ಇರ್ತಾರೆ. ಅಂತ ಸೇನಾಧಿಪತಿಗಳು ಆ ದೇಶಕ್ಕೆ ಕೊಡುಗೆ ಕೊಟ್ಟರದ ಮೂರ್ತಿಯನ್ನ ಮಾಡಿದ್ದಾರೆ. ಅನೇಕರಿಗೆ ಜಾಗವು ದೊರೆತಿದೆ. ಆಮೇಲೆ ಅರಸರ ಅರಮನೆಗೆ ಹೋದೆ.
ಅರಮನೆ. ಅರಸರೆಲ್ಲಿ ವಾಸ ಮಾಡ್ತಾರೆ? ಅರಮನೆ. ಗುಡಿಸ್ಕೊಂಡಲ್ಲ, ಗುಂಪಲ್ಲಿ ಹೋಗಿದ್ರಲ್ಲ. ಅರಮನೆ ತಪ್ಪು. ಯಾರು ಬಸ್ತಿರಲ್ಲ? ಅರಸನ ಪ್ಲಸ್ ಮನೆ. ಅರಸನ ಮನೆ ತಪ್ಪು. ಮಾತೃವಾದ ತಪ್ಪುರುಷ ಅರಸನ ಮನೆ. ಅರಮನೆಗೆ ಹೋದೆ. ರಾಜದಂಡವು ಅದೇ ಅಧಿಕಾರ ಮಾಡ್ತಕ್ಕಂಥ ದಂಡ ಇತ್ತು. ಕಿರೀಟ. ಕಿರೀಟ ರಾಜರಿಗೆ ಕಿರೀಟ ತೋರಿಸ್ತಾ ಇದ್ರು. ಮುತ್ತು ಅವಳ ಬಂಗಾರದಿಂದ ಕೂಡಿರ್ತಕ್ಕಂಥದ್ದು. ಅಂತ ಕಿರೀಟವು ನೆಲ ಕೊಡಲೇಬೇಕು. ಕೂಟಿರ್ ಮನುಷ್ಯ ತೋರಿಸಿದ ಕೂಟಿರ್ ಮನುಷ್ಯ ಸಾಯ್ತಾನ. ಹಂಗೆ ನಾವು ರಾಜನಾದ್ರೂ ಸಾಯ್ಬೇಕು, ವಿಜ್ಞಾನಿಯಾದ್ರೂ ಸಾಯ್ಬೇಕು, ರಾಜಕಾರಣಿಯಾದ್ರೂ ಸಾಯ್ಬೇಕು. ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೆ ಒಂದು ವಿಶೇಷ ಸ್ಥಾನವನ್ನು ಕಲ್ಪಿಸುತ್ತಾರೆ. ಸತ್ತು ಅಂತ ಅಲ್ಲಿ ಬರಲಿಲ್ಲ. ಅವರಿಗೊಂದು ವಿಶೇಷ ಬೆಲೆ ಕೊಟ್ಟು, ಒಂದು ಸ್ಥಾನಮಾನ ಕೊಟ್ಟು, ಅವರ ಮೂರ್ತಿಯನ್ನ ನಿಲ್ಲಿಸಿ ಅದರ ತನ್ನದೇ ಆಗಿರ್ತಕ್ಕಂಥ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಇದಕ್ಕೆ ರಾಯಲ್ ಚಾಪೆಲ್ ಎಂದು ಹೆಸರು. ಅದಕ್ಕೆ ಹೆಸರಿದೆ. ನಾವು ರಾಜ ವಿಭಾಗ, ರಾಜರಿಗೆ ಸಂಬಂಧಪಟ್ಟಂತ ವಿಭಾಗ ಇತ್ತು. ಯಾರ್ಯಾರಿದ್ರಲ್ಲಿ ರಾಜರು ಅಂದ್ರೆ ಬೆನ್ ಜಾನ್ಸನ್ ಅನ್ನೋ ಜನರು ತುಳಿದಾಡುತ್ತಾ ನಡೆಯುತ್ತಾರೆ. ಬೆನ್ ಜಾನ್ಸನ್ ಅಂತ ಇದ್ದ. ಅವನ ಮೂರ್ತಿ ಇತ್ತು. ನಾನು ನಡ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ಕಾಲಿಟ್ಟು ಹೋಗ್ತಾ ಇದ್ರು. ಈ ರಾಜಮಂದಿರದಲ್ಲಿ ಸಿಂಹದಡಿಯ ರಿಚರ್ಡ್, ಸಿಂಹ ಇದ್ದಾಗಿದ್ದಂತೆ ಇಂಗ್ಲೆಂಡಿಗೆ ರಿಚರ್ಡ್ ಎಂತಕ್ಕಂಥ ಆ ರಾಜನಿಗೆ ಸಂಬಂಧಪಟ್ಟಿದ್ದು. ಎರಡನೆಯ ಎಡ್ವರ್ಡ್ಗೆ ಸಂಬಂಧಪಟ್ಟದ್ದು. ಅರ್ಲ್ ಆಫ್ ಸ್ಟ್ಯಾಫೋರ್ಡ್ ಅವನಿಗೆ ಸಂಬಂಧಪಟ್ಟದ್ದು. ರಾಣಿ ಎಲಿಜಬೆತ್ಗೆ ಸಂಬಂಧಪಟ್ಟದ್ದು. ಒಂದನೇ ಜೇಮ್ಸ್ ಮೊದಲಾದ ಅರಸಿಗೆಯರು ಹೊರಗಿದ್ದಾರೆ, ಮಲಿಕುಡಿದ್ದಾರೆ. ಎಲ್ಲಿ? ಸಮಾಧಿಯಲ್ಲಿ, ಸತ್ತವರ ಸ್ಮಾರಕದಲ್ಲಿದ್ದಾರೆ. ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕಡೆದಿದ್ದಾರೆ. ಅಲ್ಲಿ ಮಲಗಿದ್ದಾರೆ ಅನ್ನೋ ತರ ಮೂರ್ತಿ ಕಾಣಿಸುತ್ತೆ. ಈ ಗೋರಿಯನ್ನು ನಿಮಗೆ ಆಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಗೋರಿಯನ್ನು ತೂಕೊಂಡು, ಗೋರಿ ಗೊತ್ತಲ್ಲ ನಿಮ್ಮ ಇದೇ ಕೆಲಪ ಮಮ್ಮಿ ಅಂತೀರಲ್ಲ, ಏನದು? ಸಪ್ತ ಮಮ್ಮಿ ಅಂದ್ರೆ ಈಜಿಪ್ಟಲ್ಲಿ ಸಪ್ತವರ ಸ್ಮಾರಕ. ನೀವು ಮಮ್ಮಿ ಅಂತ ಕರಿತೀರಲ್ಲ ಅಮ್ಮಗೆ, ಮಮ್ಮಿ ಅಂದ್ರೆ ತಾಯಿ ಅಲ್ಲ. ಮಮ್ಮಿ ಅಂದ್ರೆ ಸಪ್ತರು ಅಂತ, ಸಪ್ತ ಎಣ. ಅದನ್ನ ನೆನಪೋಸ್ಕರ ಕಟ್ಟಿರೋದು. ಅದು ಅವೇನು ಜಗತ್ತಿನ ಅದ್ಭುತಗಳಲ್ಲಿ ಅದೊಂದು. ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಒಂದು. ಯಾರು? ಮಮ್ಮಿ. ಮಮ್ಮಿ ಅಲ್ಲ, ಮನೆಯ ಮಮ್ಮಿ ಅಲ್ಲ, ಗೋರಿ. ಈ ಗೋರಿಗಳ ನಡುವೆ ಆಯ್ತು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ಬೋದು. ಅದನ್ನ ತಿಳ್ಕೊಂಡು ಮುಂದೆ ಹೋದ್ರೆ ಅರಸರ ಪ್ರಾರ್ಥನಾ ಮಂದಿರ. ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಒಂದು ಮಂದಿರವನ್ನ ಕಟ್ಟಿದ್ರಂತೆ, ಅಲ್ಲಿ ಹೋಗಬಹುದು. ಇಲ್ಲಿಯ ಕೆತ್ತನೆ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿ ಆಗಿವೆ. ಆ ಪ್ರಾರ್ಥನಾ ಮಂದಿರಕ್ಕೆ ಹೋದ್ರೆ ಇದರಲ್ಲಿ ಮಡಿಕೇರಿಯಲ್ಲಿ ಹೋಗಿದ್ರು. ಅಲ್ಲಿ ಇವರು ಟಿಬೆಟಿಯನ್ಸ್ ಅಂತ ಇದ್ದಾರೆ, ಹೇಳಿರಿ. ಅವರು ಅಲ್ಲಿ ಒಂದು ಇದು ಮಾಡ್ಕೊಂತಾರೆ ಹೆಸರಿಗೆ. ಅಲ್ಲಿ ಹೋದ್ರೆ ಅದು ನೋಡೋದಕ್ಕೆ ಫುಲ್ ಬಂಗಾರ ಕೋಟೆ ಇಟ್ಟಂಗಿದೆ. ಸ್ಟೇಜ್ ಎಲ್ಲ ಬಂಗಾರದಿಂದ ಮಾಡಿರ್ತಾರೆ. ಇಲ್ಲಿ ಟಿಬೆಟಿಯನ್ಸ್ ಯಾರು ಚೀನಾದವರು ಅದಲ್ಲ, ಅವು ಮಾಡಿರ್ತಾರೆ. ಹಂಗೆ ಎಲ್ಲರೂ. ಅಥವಾ ಇಲ್ಲಿ ಅನ್ನಪೂರ್ಣ ದೇವಸ್ಥಾನಕ್ಕೆ ಹೋದ್ರೆ, ಅದಕ್ಕೆ ಧರ್ಮಸ್ಥಳಕ್ಕೆ ಹೋದ್ರೆ, ಶೃಂಗೇರಿಗೆ ಹೋದ್ರೆ ಅಲ್ಲೆಲ್ಲ ಬಾಗೆಲ್ಲ ಬಂಗಾರದಲ್ಲಿ ಮಾಡಿರ್ತಾರೆ. ಅಥವಾ ತಿರುಪತಿ ತಿಮ್ಮಪ್ಪ ಹೋದ್ರೆ, ಯಾರೋ ಬಳ್ಳಾರಿ ರೆಡ್ಡಿ ಜನಾರ್ದನ್ ರೆಡ್ಡಿ, ಅಲ್ಲಿ ನೋಡಿ ಬಂಗಾರ ಕಿರೀಟ ಎಲ್ಲ ಕೊಡ್ತಾರೆ ಅಲ್ಲಿಗೆ ನಿಸರ್ಗ. ಹಂಗೆ ಪ್ರಾರ್ಥನಾ ಮಂದಿರಕ್ಕೆ ಬಂಗಾರ ಕಿರೀಟ ತರ ಇತ್ತು. ಮಂದಿರದ ಹಿಂದೆ ಭವ್ಯವಾಗಿ 7ನೇ ಹೆನ್ರಿಯ ಗೋರಿಯು ನಿಂತಿದೆ. ಹಿಂದೆಗಡೆ ಆ ಇಂಗ್ಲೆಂಡ್ ರಾಜ್ಯವನ್ನ ರಾಜ್ಯಭಾರ ಮಾಡಿರ್ತಕ್ಕಂಥ 7ನೇ ಗೋರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗೋರಿನೂ ಕೂಡ ಇದೆ. ಸಾಮ್ರಾಟರ ಪಟ್ಟಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಕಡ್ಡಿಯನ್ನು ಹಾಕ್ತಾರೆ.
ರಾಜನ ಸಿಂಹಾಸನ ಗೊತ್ತಿಲ್ಲ. ರಾಜ್ಯಕ್ಕೆ ರಾಜನಾಗಿ ಪಟ್ಟ ಕಟ್ಟ ಸಂದರ್ಭದಲ್ಲಿ ಒಂದು ಕಲ್ಲಿನ ಪಾಟಿ ಮೇಲೆ ಕೂರಿಸ್ತಾರಂತೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು. ಪಟ್ಟಾಭಿಷೇಕ ರಾಜ ಮಾತ್ರ ನಾವು ಮಾತ್ರ ಅದರ ಮೇಲೆ ಕೂತ್ಕೊಂಡ್ರು ರಾಜ. ಈ ಜಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿ ಒಂದು ಭಾಗದಲ್ಲಿದೆ. ಇದು ಕೂಡ ಸತ್ತವರ ಸ್ಮಾರಕ ವೆಸ್ಟ್ ಮಿನಿಸ್ಟರ್ ಅದೇ ಇದೆಯಲ್ಲ ಸ್ಟೋನ್, ಅಲ್ಲಿ ಒಂದು ಭಾಗದಲ್ಲಿ ಇದನ್ನು ಇಟ್ಟಿದ್ದಾರಂತೆ. ಸ್ಟೋನ್ ಆಫ್ ಸ್ಟೋನ್ ಎಂದು ಇದರ ಹೆಸರು. ಇದರ ಹೆಸರು ಸ್ಟೋನ್ ಆಫ್ ಸ್ಟೋನ್, ಕಲ್ಲಿನ ಕಲ್ಲು. ಪರಮಾನಂದ ಅಂತೀವಲ್ಲ, ಆನಂದದಲ್ಲೆಲ್ಲ ಶ್ರೇಷ್ಠವಾದ ಆನಂದ ಪರಮಾನಂದ. ಉಚ್ಚ ನ್ಯಾಯಾಲಯ, ನ್ಯಾಯಾಲಯಗಳೆಲ್ಲ ಶ್ರೇಷ್ಠವಾಗಿದ್ದು ಉಚ್ಚ ಅಲ್ಲದೆ ಉಚ್ಚ